ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಶಾ ಲೋಕ. ಇವತ್ತು ಭಾನುವಾರ ಬೆಳಗ್ಗೆ ಬೇಗ ಎದ್ದು ಮನೆ ಕೆಲಸ ಎಲ್ಲ ಮುಗಿಸಿ ರಂಗೋಲಿನ ಬಿಡಿಸಿ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಕುಕ್ಕರಲ್ಲಿ ಇವತ್ತು ವಾಂಗಿಬಾತ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮೊನ್ನೆ ಕಟ್ ಮಾಡಿ ಇಟ್ಕೊಂಡಿದ್ದಂಥ ಮಾವಿನಕಾಯಿನ ಒಣಗಿಸಿ ಇವತ್ತು ಅದನ್ನು ಉಪ್ಪಿನಕಾಯಿ ಹೇಗೆ ಜಾಡಿಯಲ್ಲಿ ಇಡೋದು ಅಂತ ಕೂಡ ತಿಳಿಸ್ಕೊಡ್ತೀನಿ. ಹಾಗೆ ಇವತ್ತೇನಾದರೂ ಒಂದು ಸ್ಪೆಷಲ್ ಸ್ನ್ಯಾಕ್ಸ್ ರೆಸಿಪಿನೂ ಕೂಡ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪೂಜೆ ಎಲ್ಲ ಮುಗಿಸಿ ಇಲ್ಲಿ ತಿಂಡಿ ರೆಡಿ ಮಾಡೋಕ್ಕಂತ ಬಂದಿದ್ದೀನಿ. ಮೊದಲಿಗೆ ಇಲ್ಲಿ ಒಂದು ಕುಕ್ಕರ್ಗೆ 4 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಅದು ಕಾದ ನಂತರ ಅದಕ್ಕೆ 2 ಪಲಾವ್ ಎಲೆನ ಹಾಕಿದ್ದೀನಿ. ಅದು ಸ್ವಲ್ಪ ಘಮ ಬಂದ ನಂತರ 1 ಕಪ್ ಈರುಳ್ಳಿ ಹಾಗೂ ಕರಿಬೇವಿನ ಸೊಪ್ಪನ್ನು ಹಾಕಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ನಾನಿಲ್ಲಿ ನೆನ್ನೆನೇ ವಾಂಗಿಬಾತ್ ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ದೆ. ಅದಕ್ಕೋಸ್ಕರ ರಾತ್ರಿಯೇ 1 ಕಪ್ಪಷ್ಟು ಬಟಾಣಿನ ನೆನೆಸಿಟ್ಕೊಂಡಿದ್ದೆ. ಅದನ್ನು ಕೂಡ ಇಲ್ಲಿಗೆ ಹಾಕಿ ಫ್ರೈ ಮಾಡ್ಕೊತಿದ್ದೀನಿ. ನಂತರ 2 ಕಟ್ ಮಾಡಿ ಇಟ್ಕೊಂಡಿರೋಂಥ ಬದನೆಕಾಯಿ, ಸ್ವಲ್ಪ ಇಂಗು, ಅರಿಶಿನ ಮತ್ತು ಅರ್ಧ ಕಪ್ಪಷ್ಟು ಟೊಮೆಟೊ ಅಂದರೆ ಮೀಡಿಯಮ್ ಸೈಜ್ 1 ಟೊಮೊಟೊನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. 1.5 ಚಮಚದಷ್ಟು ವಾಂಗಿಬಾತ್ ಪುಡಿನ ಇಲ್ಲಿ ಹಾಕಿ ಫ್ರೈ ಮಾಡ್ಕೋಬೇಕು. ನಾನು ವಾಂಗಿಬಾತ್ ಪುಡಿ ರೆಸಿಪಿನ ಮುಂದಿನ ವೀಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ. ನಂತರ ನೆನೆಸಿ ತೊಳೆದಿಟ್ಕೊಂಡಿರೋ ಅಂಥ 1.5 ಲೋಟದಷ್ಟು ಅಕ್ಕಿನ ಇಲ್ಲಿ ಹಾಕ್ಕೊಂಡಿದ್ದೀನಿ. 1.5 ಗ್ಲಾಸ್ ಅಕ್ಕಿಗೆ 3 ಗ್ಲಾಸಷ್ಟು ಬಿಸಿ ಇರೋ ನೀರನ್ನು ಹಾಕಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕುಕ್ಕರ್ನ ಮುಚ್ಚಳ ಮುಚ್ಚಿ 2 ವಿಷಲ್ ಕೂಗಿಸ್ಕೊತಾ ಇದ್ದೀನಿ. ವಿಷಲ್ ಆದ ನಂತರ ನೋಡಿ ರೈಸ್ ಬಾತ್ ಎಷ್ಟು ನೀಟಾಗಿ ಕುಕ್ ಆಗಿದೆ ಅಂತ. ಇದು ಯಾವುದೇ ಥರ ಸ್ಟೀಮ್ ರೈಸ್ ಅಲ್ಲ, ಇದು ಹಳ್ಳೀಲಿ ಭತ್ತ ತಗೊಂಡು ಮಾಡಿಸಿರೋ ಅಂಥ ಅನ್ಪಾಲಿಶ್ಡ್ ಅಕ್ಕಿ ಇದು. ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನೀಟಾಗಿ ಸರ್ವ್ ಮಾಡ್ಕೊತಾ ಇದ್ದೀನಿ. ನಂತರ ನಿನ್ನೆ ಕಟ್ ಮಾಡಿ ಬಿಸಿಲಲ್ಲಿ ಒಣಗಕ್ಕಿಟ್ಟಿದ್ದಂಥ ಮಾವಿನಕಾಯಿ ಚೆನ್ನಾಗಿ ಡ್ರೈ ಆಗಿತ್ತು, ಸ್ವಲ್ಪ ಕೂಡ ನೀರಿನಂಶ ಇಲ್ಲದೆ ಇರೋ ಥರ. ಅದನ್ನು ಒಂದು ಬೌಲ್ಗೆ ಹಾಕ್ಕೊಂಡು ಅದಕ್ಕೆ 1.5 ಸ್ಪೂನಷ್ಟು ಕಲ್ಲುಪ್ಪನ್ನ ಸ್ವಲ್ಪ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ. ಕಲ್ಲುಪ್ಪು ಹಾಗೆ ಹಾಕಿದ್ರೆ ಅದು ಕರ್ಗೋದು ಸ್ವಲ್ಪ ಟೈಮ್ ಹಿಡಿಯುತ್ತೆ, ಅದಕ್ಕೋಸ್ಕರ. ನಂತರ 1 ಸ್ಪೂನ್ ಸಾಸಿವೆ ಹಾಗೂ 1/4 ಚಮಚದಷ್ಟು ಮೆಂತ್ಯನ ಡ್ರೈ ಆಗಿ ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ದೆ ಕುಟ್ಟಿ, ಅದನ್ನು ಕೂಡ ಇಲ್ಲಿ ಹಾಕ್ಕೊಂಡಿದ್ದೀನಿ. ನಂತರ ಒಂದು ಪ್ಯಾನ್ಗೆ ಎಣ್ಣೆ, ಸಾಸಿವೆ ಹಾಗೂ ಅರಿಶಿನ ಮತ್ತು ಅಚ್ಕಾರದ ಪುಡಿ ಹಾಕಿ ಒಗ್ಗರಣೆ ಕೊಟ್ಕೊಂಡಿದ್ದೆ. ಅದು ಆರಿದ ನಂತರ ಅದನ್ನು ಕೂಡ ಇದಕ್ಕೆ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನಿಲ್ಲಿ ಪ್ಲಾಸ್ಟಿಕ್ ಸ್ಪೂನ್ ಯೂಸ್ ಮಾಡ್ತಿದ್ದೀನಿ. ಏನಕ್ಕಂದರೆ ಕಬ್ಬಿಣ ಅಥವಾ ಸ್ಟೀಲ್ ಯೂಸ್ ಮಾಡಿದ್ರೆ ರಸ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಅದನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಒಂದು ಏರ್ ಟೈಟ್ ಕಂಟೈನರ್ಗೆ ಅದನ್ನು ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ಇದು 2 ದಿನ ಅಥವಾ 3 ದಿನ ಚೆನ್ನಾಗಿ ಅದು ಒಳಗಡೆ ಮಿಕ್ಸ್ ಆದರೆ ಅಥವಾ ಉಪ್ಪಿನಕಾಯಿಗೆ ಮಸಾಲೆ ಎಲ್ಲ ಹಿಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಅದನ್ನು ಒಂದು ಏರ್ ಟೈಟ್ ಕಂಟೈನರ್ಗೆ ಅಂದರೆ ಗಾಳಿ ಆಡಬಾರ್ದು ಆ ಥರ ಕಂಟೈನರ್ಗೆ ಹಾಕಿ 1-2-3 ಡೇಸ್ ಆದಮೇಲೆ ಮೊಸರನ್ನ ಅಥವಾ ಬೇಳೆ ಸಾಂಬಾರು ಅನ್ನ ಜೊತೆ ತಿನ್ನೋಕ್ಕೆ ತುಂಬ ಟೇಸ್ಟಿಯಾಗಿರೋ ಅಂಥ ಉಪ್ಪಿನಕಾಯಿ ರೆಡಿಯಾಗಿರುತ್ತೆ. ನಂತರ ಇವತ್ತು ಈವ್ನಿಂಗ್ ಸ್ನ್ಯಾಕ್ಸ್ಗೋಸ್ಕರ ಈರುಳ್ಳಿ ಪಕೋಡನ ಇಲ್ಲಿ ರೆಡಿ ಮಾಡ್ತಾ ಇದ್ದೀನಿ. ಈರುಳ್ಳಿ ಪಕೋಡ ಮಾಡೋಣ ಅಂತ ಇಲ್ಲಿ ರೆಡಿ ಮಾಡ್ಕೋತಾ ಇದ್ದೀನಿ. 4 ಚಿಕ್ಕದಾದಂಥ ಈರುಳ್ಳಿಗಳನ್ನ ತೊಗೊಂಡು ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದನ್ನು ನೀಟಾಗಿ ಪುಡಿ ಪುಡಿಯಾಗಿ ಮಾಡ್ಕೋಬೇಕು. ಅರ್ಧ ಹಿಡಿಯಷ್ಟು ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ತುಂಬ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋವಂಥ 1 ಮೆಣಸಿನಕಾಯಿ, ಅರ್ಧ ಅಥವಾ 3/4 ಸ್ಪೂನಷ್ಟು ಖಾರಕ್ಕೆ ತಕ್ಕಂತೆ ನೋಡಿಕೊಂಡು ಅಚ್ಕಾರದ ಪುಡಿನ ಹಾಕ್ಕೋಬೇಕು. ಸ್ವಲ್ಪ ಹಿಂಗು. ಇದು ಕ್ರಿಸ್ಪಿಯಾಗಿ ಬರಬೇಕಲ್ವ, ಅದಕ್ಕೆ ನಾವಿಲ್ಲಿ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೋತಾ ಇದ್ದೀವಿ. ಇದು ಆಪ್ಷನಲ್ ಆಗಿರುತ್ತೆ, ನಾವು ಬೇಕಂದರೆ ಕಾರ್ನ್ ಫ್ಲೋರ್ ಕೂಡ ಹಾಕ್ಕೋಬೋದು. ಇವಾಗ ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟ್ ಆದಂಥ ಕಡಲೆ ಹಿಟ್ಟನ್ನು 1 ಕಪ್ಪಷ್ಟು ತೊಗೊಂಡು ಸ್ವಲ್ಪನೇ ಹಾಕ್ಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಕಲಿಸ್ಕೋಬೇಕು. ಈರುಳ್ಳಿ ಫ್ಲೇವರೇ ಇಷ್ಟ ಆಗುತ್ತೆ ಅಂದರೆ ಸ್ವಲ್ಪ ಕಡಿಮೆ ಹಿಟ್ಟು ಹಾಕಿ ಕಲಿಸ್ಕೋಬೋದು ಬೇಕ್ರಿ ಸ್ಟೈಲಲ್ಲಿ. ಅಥವಾ ನಮಗೆ ಬೋಂಡಾ ಥರ ಸ್ವಲ್ಪ ಸಾಫ್ಟಾಗಿರಬೇಕಂದ್ರೆ ಕಡಲೆ ಹಿಟ್ಟನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇಲ್ಲಿ ಬೋಂಡಾ ಥರ ನಾನು ಜಾಸ್ತಿ ಉದ್ರುದ್ರಾಗಿಲ್ಲ, ಸ್ವಲ್ಪ ಕಡಲೆ ಹಿಟ್ಟು ಜಾಸ್ತಿ ಹಾಕ್ಕೊಂಡು ಮಾಡ್ಕೋತಾ ಇದ್ದೀನಿ. ನೀವು ಇದನ್ನು ಎಣ್ಣೆಲಿ ಹಾಕೋದಕ್ಕೂ ಮುಂಚೆ ಹೈ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ನೀವು ಎಣ್ಣೆ ಒಳಗಡೆ ಹಾಕಬೇಕಾಗಿರುತ್ತೆ. 2 ಕಡೆ ಗೋಲ್ಡನ್ ಬ್ರೌನ್ ಬರೋ ತನಕ ಚೆನ್ನಾಗಿ ಬೇಯಿಸಿ ಎತ್ತಿಟ್ಕೋತಾ ಇದ್ದೀನಿ. ನಂತರ ಸ್ನ್ಯಾಕ್ಸ್ ಅಲ್ವಾ, ಅದ್ರ ಜೊತೆ ಟೀ ಕೂಡ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನಾನು ಶುಗರ್ ಮತ್ತು ನಾರ್ಮಲ್ ಟೀ ಮಾಡ್ಕೋತಾ ಇದ್ದೀನಿ. ನಂಗೆ ಯಾವುದೇ ಥರ ಮಸಾಲೆ ಟೀ ಇಷ್ಟ ಆಗಲ್ಲ, ಸೊ ಅದಕ್ಕೆ ನಾರ್ಮಲಾಗಿ ಟೀ ಮಾಡ್ಕೋತಾ ಇದ್ದೀನಿ. ಇವಾಗ ಸಮ್ಮರಲ್ಲಿ ಟೀ ಅಥವಾ ಈರುಳ್ಳಿ ಪಕೋಡ ಈ ಥರ ಆಯಿಲ್ ಐಟಮ್ ತುಂಬ ಹೆಲ್ತಿಗೆ ಒಳ್ಳೆಯದಲ್ಲ, ಆದರೆ ಅಕೇಶನಲ್ಲಿ ತಿನ್ನೋದ್ರಿಂದ ಏನೂ ಪ್ರಾಬ್ಲಮ್ ಇರಲ್ಲ. ಬಾಯಿ ರುಚಿಗೋಸ್ಕರ ಸ್ವಲ್ಪ ಆದರೂ ಏನಾದರೂ ತಿಂತಾ ಇರಬೇಕಲ್ವ, ಅದಕ್ಕೆ ಇವತ್ತು ಈರುಳ್ಳಿ ಪಕೋಡ ಸ್ನ್ಯಾಕ್ಸ್ಗೋಸ್ಕರ ಮಾಡ್ಕೊಂಡಿದ್ದೀನಿ. ನಂತರ ಇಲ್ಲಿ ನೋಡಿ ಬಿಸಿ ಟೀ ಜೊತೆ ಈರುಳ್ಳಿ ಪಕೋಡ ತುಂಬ ಚೆನ್ನಾಗಿತ್ತು.
ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ನನ್ನ ಈ ದಿನಚರಿಯ ಕುಕ್ಕಿಂಗ್ ವ್ಲಾಗ್ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ. ಇಂದಿನ ದಿನಗಳಲ್ಲಿ ಕಡಿಮೆ ಸಮಯದಲ್ಲಿ ಇನ್ಸ್ಟಂಟಾಗಿ ಮಾಡ್ಕೋಬೋದಾದಂತಹ ರೆಸಿಪಿಗಳ ಬಗ್ಗೆ ವ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ನಿಮ್ಮ ಪ್ರೋತ್ಸಾಹ ತುಂಬ ಮುಖ್ಯ. ಧನ್ಯವಾದಗಳು.